ಅದಿರ್ಲಿ, ನಿನ್ನೆ ಯತ್ನಾಳ್ ಅವರು ಎಲ್ಲರಿಗೂ ಬಾಯಿ ಬಿಟ್ಟಿದ್ರು, ನನಗೂ ಬಾಯಿ ಬಿಟ್ಟಿದ್ದಾರೆ. ಎಂ ಬಿ ಪಾಟ್ರು ಬಾಯಿ ಮುಚ್ಕೊಂಡು ಇನ್ನೊಂದೇನೋ ಅಂದಿದ್ದಾರೆ, ಅಂದಾರಲ್ಲ, ನಾನು ಬಂದಿತ್ತು ಮತ್ತೆ ಅದಕ್ಕೆ ಹೇಳ್ತೇನೆ. ನಾನು ಯತ್ನಾಳ್ ಅವ್ರ ನೀವು ಯಾರಿಗರೇ ಇದು ಧಮಕಿ ಹಾಕೋದು ಮಾತಾಡೋದು ಮಾಡ್ರಿ, ನನ್ನ ಕೂಡ ಇದು ನಡೆಯಂಗಿಲ್ಲ. ಆಮೇಲೆ ನಿನ್ನೆ ಅವ್ರನ್ನ ಇವ್ರನ್ನ ಹೇಳ್ಕೊಂಡ್ ತಂದಿದ್ದಾರೆ, ಯಾರನ್ನ, ಪಂಚಪೀಠದವ್ರನ್ನ. ಆ ಪಂಚಪೀಠದವ್ರಿಗೆ ಜಂಗಮರು ಯಾರು ಬೈದಾರಂತ ಸುಖ ಸಂದರ್ಭದಾಗ ಹೇಳ್ತೀನಿ, ಈಗ ಬೇಡ. ಹಾನಗಲ್ ಕುಮಾರಸ್ವಾಮಿಗಳಿಗೆ ಬೈದಾರ ಅಂತವ್ರು ಅದಾರ, ಅವ್ರು ಯಾರು ಅನ್ನೋದು ನಾನು ಸುಖ ಸಂದರ್ಭದಾಗ ಹೇಳ್ತೀನಿ, ಈಗ ಬೇಡ. ಹಾನಗಲ್ ಕುಮಾರಸ್ವಾಮಿಗಳಿಗೂ ಬೈದಾರ, ಜಂಗಮರಿಗೂ ಬೈದಾರ, ಕಾಕ ಮಕ್ಕಳು ಇವರೆಲ್ಲ ಶಿವೋಗಿ ಮಂದಿರಕ್ಕೂ ಬೈದಾರ. ಅದನ್ನು ತರ್ತೀನಿ ಒಂದು ಸೂಕ್ತ ಸಂದರ್ಭದಲ್ಲಿ, ಈಗ ಬೇಡ, ಒಮ್ಮೆನೇ ಅದನ್ನಂತೇಳಿ. ಅದಕ್ಕೆ ನಾನು ಎಚ್ಚರಿಕೆ ನೀಡ್ತೀನಿ ಬಸವನಗೌಡರಿಗೆ, ನೀವು ಈ ರೀತಿ ಮಾತಾಡುವಂಥ ಲೂಸ್ ಸ್ಟಾಕ್ ನಿಮ್ದು ಸ್ವಭಾವ ಐತೆ. ಅದಕ್ಕೆ ನಾನು ಜಾಸ್ತಿ ಇರೋರಿಗೆ ರಿಪ್ಲೈನೇ ಕೊಡಂಗಿಲ್ಲ. ನೀವು ಎಷ್ಟೋ ಸಲ ರಿಯಾಕ್ಷನ್ ಕೇಳ್ತೀನಿ, ಆ ರಿಯಾಕ್ಷನ್ ಹೇಳ್ತೀನಿ. ಮುಂಜಾನೆ ಒಮ್ಮೆ, ಮಧ್ಯಾಹ್ನ ಒಮ್ಮೆ, ಸಂಜೆಗೊಮ್ಮೆ, ರಾತ್ರಿ 4 ಸಲ ಪ್ರೆಸ್ ಕಾನ್ಫರೆನ್ಸ್ ಮಾಡ್ಬೇಕಾಗೈತೆ. ನನಗೆ ಕೆಲಸ ಅದ. ಇವ್ರಿಗತ್ಲೆ ನಿರುದ್ಯೋಗಿ ಅಲ್ಲ ನಾವು, ಬಾಯಿ ಬಂದಾಗ ಮಾತಾಡ್ಕೊಂತ ಹೋಗುದು. ಕಲೆಕ್ಷನ್ ಇಲ್ಲ ಬಾಯಿಗೆ ಮೊದಲು. ಅಷ್ಟೇ ಅಲ್ಲ, ಇವರು ನನ್ನ ನನಗೊಂದು ವಿಡಿಯೋ ಕಳಿಸಿದ್ರು, ನಿನ್ನೆ ಏನೊಂದು ವಿಡಿಯೋ ಕಳಿಸಿದ್ರು. ಇವ್ರು ಒಂದ್ಸಲ ಮಾತೆ ಅವ್ರ ಕಾರ್ಯಕ್ರಮಕ್ಕೆ ಹೋಗಿದಾರ, ಅವ್ರ ಕಾರ್ಯಕ್ರಮಕ್ಕೆ ಹೋಗಿದಾರ. ಅಲ್ಲಿ ಮಾತೆ ಅವ್ರನ್ನ ಹೊಗಳ್ತಾರು. ಹೆಂಗಂದ್ರ ಮಾತೆ ಮಾದೇವಿಯವರು ಬಸವ ಧರ್ಮವನ್ನ ಜಾಗತಿಕ ಮಟ್ಟದಲ್ಲಿ ಇವತ್ತು ನುಡಿಸು ಮಾಡಿದ್ದಾರೆ. ಏನಂದಿದಾರ, ಬಸವ ಧರ್ಮವನ್ನು ಜಾಗತಿಕವಾಗಿ ಇವರು ಪ್ರಸಾರ ಮಾಡ್ತಾ ಇದ್ದಾರೆ. ಲಿಂಗಾಯತ ಧರ್ಮನೂ ಕೂಡ ಅಂದರು. ನಮಾಜ್ ಬೀಳುದು ಆಯ್ತು, ಓಟಿನ ಆಶೆಗೆ ಅಂದ್ ಮುಸಲ್ಮಾನರು ಓಟ್ ಬೇಕಾಗಿತ್ತು, ಅದಕ್ಕೆ ನೀವು ನಮಾಜು ಬಿದ್ದೀರಿ, ಟೊಪಿಗೆ ಹಾಕೊಂಡಿರಿ, ರಗಡೆ ಎಲ್ಲ ವೇಷಭೂಷಣ ಆಗ್ಯದ, ಎಲ್ಲ ಹಾಕೊಂಡಿದ್ದೀರಿ, ನೋಡಿದಿರಿ. 3-4 ಫೋಟೋಗ್ರಾಫ್ಸ್ ಇದಾವು. ಈ ಹಿಂದೂ ಓಟ್ ಸಲುವಾಗಿ ಯಾರನ್ನೋ ಪ್ಲೀಸ್ ಮಾಡಕ್ ಮಾತಾಡಕತ್ತಿದ್ದಾರೆ. ಆದ್ರೆ ಎಲ್ಲ ಮುಚ್ಚಿ ಹೋಗಂಗಿಲ್ಲ. ಅದು ನೀವು ಟೊಪಿಗೆ ಹಾಕೊಂಡಿದ್ದು ಎಲ್ಲ ಮಾಡಿದ್ದು ಅದನ್ನು ಮುಚ್ಚಿ ಹೋಗಂಗಿಲ್ಲ. ಇಲ್ಲಿ ಎಲ್ಲ ಇದಾವ, ಜನ ನೋಡಿದಾರ. ನಾನು ಕೂಡ ಇದ್ದವನೇ ಅವ್ರ ಜೊತೆಗೆ. ಅದಕ್ಕೆ ಯತ್ನಾಳ್ ಅವ್ರಿಗೆ ಬಾಯಿ ಬಿಡುವ ಸಂದರ್ಭದಲ್ಲಿ ನನ್ನ ಮೇಲೆ ಎತ್ತರ ಬಾಯಿ ಬಿಟ್ಟರೆ ಮತ್ತು ಅದು ಸರಿಯಾಗದಲ್ಲ, ಒಂದನೇದ್ದು. ಎರಡನೇದಾಗಿ ಎಂ ಬಿ ಪಾಟೀಲ್ ಹಿಂದೆ ಭೂ ಹಗರಣ ಮಾಡುವಂಥವ್ರು ಅದಾರ ಅಂತ. ನಾನು ಜಿಲ್ಲಾ ಉಸ್ತುವಾರಿ ಮಂತ್ರಿನೂ ಅದೀನಿ. ನನಗೆ ಕೊಡ್ರಿ ಯಾರು ಭೂ ಹಗರಣ ಮಾಡಿದಾರ ಅವ್ರ ಮ್ಯಾಗ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಕೋತೀನಿ ನಾನು. ನನ್ನ ಕಡೆ ಫೋಟೋನು ಅದಾವ್ರು, ಯಾರೋ ಕಳಿಸಿದ್ರು, ಇವ್ರದೇ ಶಿಷ್ಯ ಅದಾನ ಅಂತ ಹೇಳಿ. ಅದ್ರ ನಾನು ಹೋಗೋದಿಲ್ಲ ಅದಕ್ಕೆಲ್ಲಾನು. ಯಾವನಪ್ಪ ಇವನು, ಜೀತು ಚವ್ಹಾಣ್ ಅಂತ ಭೂತ್ನಾಳ್ ತಾಂಡ ಅದಾವ, ಯಾರೊಬ್ಬ. ಇವ್ರು ಉಡಾನೇ ಅದಾವಲ್ಲ ಫೋಟೋ, ಇವನೇ ರೆಸ್ಟ್ ಕೇಸಸ್ ಇದಾವು ಭೂಗಣ ಮಾಡಿದಂಥವ್ರು. ಆಮ್ಯಾಗ ಇಡೀ ಜಿಲ್ಲೆ ಜನತೆಗೆ ಗೊತ್ತದ, ನಾ ಯಾವತ್ತೂ ನನ್ನ ಜೀವನದಾಗ ಬೇರೆಯವರ ಆಸ್ತಿಯಲ್ಲಿ, ಅದು ನನ್ನ ಕಾಂಗ್ರೆಸ್ ಪಕ್ಷದ ನನ್ನ ಅಭಿಮಾನಿ ಇದ್ರು ಕೂಡ ಅವ್ರು ಬಂದು ಕೋರ್ಟಿಗೆ ಬಂದು ಹೇಳಿದ್ರು ಕೂಡ ಪೊಲೀಸ್ ಸ್ಟೇಷನ್ದಾಗ ನ್ಯಾಯಯುತವಾಗಿ ಮಾಡ್ರಿ ಅಂತ ಹೇಳಿದ್ದೀನಿ ನಾನು. ಇದಕ್ಕೆ ಲ್ಯಾಂಡ್ ಟ್ರಿಬ್ಯುನಲಲ್ಲಿ ಕೋಟ್ಯಾಳ ಭೀಮನಗೌಡ್ರದ್ದು ಜಿದ್ದಿಯವ್ರದ್ದು ಬಂದಾಗ ನಾನು 2 ಎಕರೆ ಜಿದ್ದಿಯವ್ರು ಜಾಸ್ತಿ ಕೊಡಿಸಿದೆ. ಯಾಕರೆ ಬಂದ್ರಪ್ಪ, ನಾವು ಹೋಗಿದ್ವಿ ಎಂ ಬಿ ಪಾಟೀಲ್ ಕಡೆ, ಅವ್ರು ಕೋಟ್ಯಾಳ ಗೌಡ್ರು ನನ್ನ ಕಡಿತರ ಮಾತಾಡಲಿಲ್ಲ. ಹೀಗಾಗಿ ಅವ್ರು ಬಸನಗೌಡ್ರಿಗೂ ಗೊತ್ತದ, ನಾವು ಯಾರದೇ ಒಂದು ಜಮೀನು ವಿಚಾರದಲ್ಲಿ ಅದ್ರ ವಿಚಾರದಲ್ಲಿ ನಾ ಜಿ ಕ್ಯಾಟಗರಿ ಸೈಟ್ಸ್ ತಗೊಂಡಿಲ್ಲ ಬೆಂಗಳೂರಾಗ ಶಾಸಕರಾಗಿ. ಯಾಕಂದ್ರೆ ನಮ್ಮ ತಂದೆಯವ್ರು ತಗೊಂಡಿದ್ರು ಅಂತೇಳಿ, ನಮ್ಮ ತಂದೆಯವ್ರ ಹೆಸರಲ್ಲೇ ಒಂದು ಸೈಟ್ ಇತ್ತು. ಬಹಳಷ್ಟು ಜನ ಜಿ ಕ್ಯಾಟಗರಿ ಸೈಟ್ ತಗೊಂಡಿದಾರ. ಅನ್ನ ಸೈಟ್ ತಗೊಂಡಿಲ್ಲ, ಅದಕ್ಕೆ ಜಿ ಕ್ಯಾಟಗರಿ ಸೈಟ್ಸ್ ತಗೊಂಡಿಲ್ಲ. ಅಮ್ಮ ನನ್ಗೆ ಅದು ಗೊತ್ತದ. ಇವ್ರು ಯಾರೋ ಒಬ್ರು ನಿನ್ನೆ ಒಬ್ರು ರೈತ ಸಂಘ ಒಬ್ಬ ಹೋಗಿ ಹೇಳ್ತಿದ್ದಂತೆ, ಎಂ ಬಿ ಪಾಟೀಲ್ರು ಆ ತಿರುಗುಂದಿ ಎತ್ತಿ. ಹೌದು, ನಾ ತಿರುಗುಂದಿ ಎತ್ತಿ 2022ರಾಗ ತಿರುಗುಂದಿ ಅಲ್ಲ, ಅದು ಮಕಣಾಪುರದಾಗ ನಾ 2022 ತಗೊಂಡು ಇಲ್ಲಿ ತರ ತಗೊಂಡಿದ್ದೀನಿ. ತಿರುಗುಂದಿ ಹದ್ದಿದ ನಾ 1 ಎಕರೆ ತಗೊಂಡಿಲ್ಲ. ಮತ್ತು ತಿರುಗುಂದಿಯಲ್ಲೂ ಕೂಡ ನಾನು ಹೇಳ್ತೀನಿ, ಅದನ್ನ ಏನು KIDB ಇದು ಮಾಡ್ತಾ ಇದ್ದೀವಿ. ಅದು ಯಾಕೆ ಮಾಡಾಕತ್ತಿದೆ ಅಂದ್ರೆ, ಇಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಕಣಗಲ್ ನೋಡಿದ್ದೀನಿ. ಕಣಗಲ್ನಲ್ಲಿ ಎಷ್ಟು ಯಶಸ್ವಿ ಆಗ್ಯದ ಅದು. ನಾ ಇದ್ದಾಗೆಲ್ಲ ಹಿಂದೆ ಮಾಡಿದ್ರು ಕೂಡ ಇಂಡಸ್ಟ್ರಿಯಲ್ ಎಸ್ಟೇಟ್, ಯಾಕಂದ್ರೆ ಮಹಾರಾಷ್ಟ್ರ ಕರ್ನಾಟಕ ಬಾರ್ಡರ್ ಇದೆ. ಒಂದು ಇಂಡಸ್ಟ್ರಿಯಲ್ ಎಸ್ಟೇಟ್ ಒಳ್ಳೇದಾಗ್ಲಿ,
ಮತ್ತು ಅವ್ರಿಗೆ ನಾನು ಅತ್ಯಂತ ಹೆಚ್ಚಿನ ಬೆಲೆಯನ್ನ ಅವ್ರಿಗೇನು ಇದು ಐತಿ ಲ್ಯಾಂಡ್ ಪ್ರೈಸ್ ಐತಲ್ಲ ಅದಕ್ಕಿಂತ ಒಂದು ಆಲ್ಮೋಸ್ಟ್ ನಿಯರಿಂಗ್ ಡಬಲ್ ಅವ್ರಿಗೆ ಕೊಡಿಸುವಂಥದ್ದು ಮಾಡ್ತಾ ಇದ್ದೀನಿ. ಆ ಒಂದು ಇಂಡಸ್ಟ್ರೀಸ್ ಬಿಜಾಪುರ ಬರಲಿ, ನೀರಾವರಿ ಆಗಿದೆ ಇದು ಆಗಲಿ, ಇಂಡಸ್ಟ್ರೀಸು ಬರಲಿ ಅಂತ ಮಾಡ್ತಾ ಇದ್ದೀವಿ. ಯಾರೊಬ್ಬ ಹೇಳಿದ್ರೆ ಹೆಸರು ಹೇಳಿದ್ರೆ ನನಗೆ ಹೋಗಿ ಎಂ ಬಿ ಪಾಟೀಲ್ ನಂದಲ್ಲಿ ತಿಳ್ಕೊಂಡಿದ್ರಾಗ ನಾನು ಭೂಮಿ ಇರಲಿಲ್ಲ, ಮಕ್ಕಳಪುರದಾಗ ನಾನು ತಗೊಂಡಿದ್ದೀನಿ ಭೂಮಿ 2022ರಿಂದ ಐತಿ ಇಲ್ಲಿ ಥರ ನಾನು ತಗೊಂಡಿದ್ದೀನಿ. ಅಂದ್ರೆ ಯಾವ ಈಸ್ ಮಿಸ್ಲೆಡ್. ಆಮ್ಯಾಗ ನನಗೇನು ಇಲ್ಲಿ ಬಿಜಾಪುರದಾಗ ಬಂದ್ಬೇಕಾದ್ರೆ ಅದನ್ನೂ ಒಂದು ಬೇಕು ತೊಗೊಂಡಿರಲ್ಲ, ಮಕ್ಕಳಪುರ ಲ್ಯಾಂಡ್ ಬೇಕಾದ್ರೆ ಎಸ್ನಾಲ್ ಊರಿಗೆ ಬೇಕಾದ್ರೆ ದಾನ ಮಾಡ್ತೀನಿ, ನಾನು ತೊಗೊಂಡು ಹೋಗ್ಬೇಕಾರೆ ಇಟ್ಕೊಡ್ರಿ ಕೊಡ್ತೀನಿ. ನಾನು ನನಗೇನು ಇದ್ರ ಮ್ಯಾಗ ಆಸೆ ಇಲ್ಲ, ನಾವು ಅದು ಕೊಟ್ಬಿಡ್ತೀನಿ ಬೇಕಾದ್ರೆ. 135 ಎಕರೆ ಅದು ಕೊಟ್ಬಿಡ್ತೀನಿ, ಹೋಗಿ ತಗೊಳ್ಳಿ ಬೇಕಾರೆ. ಈ ಥರ ಸುಮ್ಮನೆ ಲೂಸ್ ಆಗಿ ಮಾತಾಡೋದು. ಎಂ ಬಿ ಪಾಟೀಲ್ರು ಹಿಂದೆ ಇದು ಅದಾರ, ಇನ್ನೊಂದು ದಿನ ಹೇಳಿದೆ, ಇನ್ನೊಂದು ದಿನ ಇರಲ್ಲ, ಇನ್ನೊಬ್ರು ಯಾರೋ ಇದಾರ, ಧರ್ಮ ಒಡೆಯವ್ರು ಅದಾರ. ಮತ್ತೆ ಮಾದೇವ್ ಫಂಕ್ಷನ್ದಾಗ ಹೋದಾಗ ಒಂದು, ನಮಾಜ್ ಬೀಳಾಕ ಹೊತ್ತಿಗೆ ಒಂದು, ಈಗ ಒಂದು. ಸುಮ್ಮನೆ ಎಕ್ಸ್ಪೋಸ್ ಆಗಬೇಡ್ರಿ. ನಾವು ಒಂದ್ಸಲ ಹಚ್ಚಿದ್ವಿ ಅಂತ ದಂಡಿಗಸ್ತೇನೆ, ಯಾವುದು ಬಿಡೋದಿಲ್ಲ. ನಾ ಲಟ್ ಹೊಲಾಗೋ ಮನೆಗೋ ನಮ್ಮ ತೆರಿ ಅವ್ರಿಗೂ ಗೊತ್ತದದು. ಇಟ್ಟಲ್ಲ ನಿಮ್ಮ ಹಿನ್ನೆಲೆ ಇಟ್ಕೊಂಡ ಬಾರಿ ಹಿಂದೂ ಹುಲಿ ರೇಣುಕಾಚಾರ್ಯ ಹೇಳಿದನಲ್ಲ, ನಾ ಹೇಳಕ್ಕೆ ಹೋಗಲ್ಲ, ತೋರ್ಸಕ್ಕೆ ಹೋಗಲ್ಲ.